ನಮಸ್ತೆ ಸರ್. ಪೇಷಂಟ್ ನಮ್ಮ ಅಣ್ಣ ಇದ್ದಾರೆ ಸರ್, ವಿಜಯ್ ಕುಮಾರ್ ಅಂತ. ಅವನು ಮನೆಯಲ್ಲಿ ಸ್ವಲ್ಪ ಬ್ಯಾಕ್ ಪೇನ್ ಆಗ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನೇನ್ ಮಾಡಿದ್ನೆ, ಬ್ಯಾಕ್ ಪೇನ್ ಅಂದ್ಮೇಲೆ ಸ್ವಲ್ಪ ಏನಾದ್ರು ಬೇರೆ ಪ್ರಾಬ್ಲಮ್ಸ್ ಇರ್ಬೋದಲ್ಲ ಅಂತ ಅನ್ಕೊಂಡು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ತಗೊಂಡ್ ಹೋದ್ನೆ. ತೋರ್ಸಿದ್ವಿ. ಅಲ್ಲಿ ಸ್ವಲ್ಪ ನಾವು ಸ್ಟೆಂಟ್ ಹಾಕಿದ್ವಿ ಮುಂಚೆ. ಆಲ್ಮೋಸ್ಟ್ ಆಲ್ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಆಗಿ ಬಂತು. ಬಟ್ ಅವ್ರ ಏನಂದ್ರು ಎಫ್ಯೂಷನ್ ಏನಾದ್ರು ಇರ್ಬೋದು, ಅದಕ್ಕೋಸ್ಕರ ಒಂದು ಟೆಸ್ಟ್ ಮಾಡಿ ನೋಡೋಣ ಅಂತಂತಂದ್ರು. ಸದ್ಯದಲ್ಲಿ ಮೆಡಿಸಿನ್ ಕೊಡಿ ಸರ್, ನಾವು ಮತ್ತೆ ಬೇಕಾದ್ರೆ ನಿಮ್ಮ ಹತ್ರ ಬಂದು ವಿಸಿಟ್ ಆಗ್ತೀವಿ ಅಂತ ಹೇಳಿದ್ವು. ಅವರು ಮೆಡಿಕೇಶನ್ ಕೊಟ್ರು ನಮ್ಗೆ ಯಾಕೋ ಸುಧಾರಣೆ ಅನ್ಸ್ಲಿಲ್ಲ. ಅವ್ರು ಡೌಟ್ ಮಾಡ್ಬಿಟ್ಟು ಈ ಕಡೆ ಬ್ಯಾಂಗ್ಳೂರ್ ರೆಫರ್ ಕೊಟ್ರು. ಅವರು ಅಲ್ಲಿಂದ ಇಲ್ಲಿ ಬಂದು ಸರ್, ಇಲ್ಲಿ ಬಂದಾದ್ಮೇಲೆ ಇಲ್ಲೂ ಟ್ರೀಟ್ಮೆಂಟ್ ಕೊಡ್ಸಿದ್ದೀವಿ. ಎಲ್ಲ ಆಲ್ಮೋಸ್ಟ್ ಆಲ್ ರಿಪೋರ್ಟ್ಸ್ ಆರ್ ನಾರ್ಮಲ್. ಓನ್ಲಿ ಪೆಟ್ ಸ್ಕ್ಯಾನ್ ಇಸ್ ಅಬೌಟ್ ಸಿ ಆಫ್ ಲಂಗ್ ಅಂತ ಕೊಟ್ಟಿದಾರ. ಆಯ್ತು ಸರ್ ಅಂತಂದಿದ್ ಸರ್. ಬಟ್ ಹೀಗೆ ನಿಮ್ದು ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ, ಅದಕ್ಕೋಸ್ಕರ ನೋಡೋಣ ಆ ಕಡೆಗೆ ಹೋಗ್ ಬರುವ ಅಂತ ಅನ್ಕೊಂಡು ಸಜೆಷನ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ನಿಮ್ ಹತ್ರ ಬಂದು ಸರ್. ಬಟ್ ಆಲ್ಮೋಸ್ಟ್ ಆಲ್ ಸಜೆಷನ್ ಸ್ವಲ್ಪ ನೀವು ಮೆಡಿಕೇಶನ್ ಕೊಟ್ಟಾಗಿದ್ದಾನೆ. ನಾವು ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ಚೇತರಿಕೆ ಆಗಿದೆ. ಅದಕ್ಕೆ ಈಗ ಮತ್ತೆ ತಿರ್ಗಾ ಬಂದು ಮೆಡಿಸಿನ್ ತಕೊಂಡ್ ಹೋಗೋಣ ಅಂತ ಬಂದು ರೀಚ್ ಮಾಡಿದ್ದೆ. ಅವಾಗ ವಾಯ್ಸ್ ಬ್ರೇಕ್ ಆಗಿತ್ತು. ಅದು ಸ್ವಲ್ಪ ನಿಮ್ ಟ್ಯಾಬ್ಲೆಟ್ಸ್ ತಗೊಂಡ್ಮೇಲೆ ಸ್ವಲ್ಪ ವಾಯ್ಸ್ ಕ್ಲಿಯರ್ ಇತ್ತು, ಸ್ವಲ್ಪ ಬೆಟರ್ ಅನಿಸ್ತಾ ಇದೆ ಸರ್. ನಾವು ಮನೆಯಲ್ಲಿ ಗಿಡ ಮೂಲಿಕೆಗಳು ಬೇರೆ ಇದಕ್ಕೆಲ್ಲ ಅದ ಯೂಸ್ ಮಾಡೋದು, ಆಯುರ್ವೇದಿಕ್ ಯೂಸ್ ಮಾಡೋದು. ಸ್ಯಾಟಿಸ್ಫೈ ಇದೆ ಸರ್. ಆರಾಮಾಯ್ತು ಅಂತಂದ್ರೆ ಸಾಕು. ನಿಮ್ದು ಹಾಸ್ಪಿಟಲ್ ನಾನ ಸಾವಿರಾರು ಪೇಷಂಟ್ ಕಳಿಸ್ತೆ. ನನ್ ಕಡೆಯಿಂದ ಸಜೆಷನ್ ಏನು, ಗಾಡ್ ಹೋಪ್ ಇಂದ ಚೇತರಿಕೆ ಬರುತ್ತಾ ಅನ್ನೋ ನಂಬಿಕೆ ಐತಿ. ಥ್ಯಾಂಕ್ ಯು ಸರ್.